ನೀವು ಭಾರತದ ಸಾಲ ಎಷ್ಟು ಅನ್ನೋ ವಿಷಯದಲ್ಲಿ ನೀವೊಂದು ಸಂಖ್ಯೆ ಹೇಳಿದ್ರಿ, ಅವರೊಂದು ಸಂಖ್ಯೆ ಹೇಳಿದ್ರು. ಅದನ್ನು ಪ್ರದೀಪ್ ಈಶ್ವರ್ ಕೌಂಟರ್ ಮಾಡಿದ್ರು. ಬಟ್ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ತನಕ ಹೋಗ್ಬಿಡ್ತೀರಿ, ಅದು ನಾನು ಭಾಳ ಬೇಜಾರಾಗದು ಅದು ಅಂತ. ಈಗ ನೋಡಿ, ಪೊಲಿಟಿಕಲ್ ಡಿಸ್ಕೋರ್ಸ್ ನೀವೀಗ ಹೇಳ್ತಾ ಇದ್ದೀರಿ, ಅವರೊಂದು ಹೇಳ್ತಾರೆ ಆ ಅಂಕಿ ಸಂಖ್ಯೆಗಳು ಈ ಅಂಕಿ ಸಂಖ್ಯೆಗಳು, ಹಿಂಗಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನು ಸಂತೋಷ್ ಲಾಡ್ಗೆ ಆ ಒಂದು ವಿಷಯದಲ್ಲಿ ಆ ಒಂದು ಘನತೆ ಗಾಂಭೀರ್ಯನ ಸುಳ್ಳು ಹೇಳಿ ನಾನು ಅದನ್ನು ಕೌಂಟರ್ ಮಾಡಿದ್ರು ಕೂಡ ಆ ಸಭ್ಯತೆಗೆ ಯಾರೇ ನಾವು ಯಾವತ್ತೂ ದಾಟಲ್ಲ. ಇಲ್ಲಿ ಇದೇನು ಅಂತಂದರೆ, ಈ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ, ಇಲ್ಲಿ ನೀವು ಬೋಳ ನಾಯಿಗಳು ಒಂದು 2-3 ಇರ್ತವೆ. ನಾನು ಅದಕ್ಕೆ ಸಮಸ್ಯೆ ನನಗೆ. ನೀವು ಬಂದ್ಬಿಟ್ಟು ಪಾಯಿಂಟ್ ಬೈ ಪಾಯಿಂಟ್ ಕೌಂಟ್ರ್ ಮಾಡಿ ನನಗೆ ಬೇಸರ ಇಲ್ಲ. ನೀವು ನನಗೆ ನೀವೇನು ಚಿಕ್ಕಬಳ್ಳಾಪುರದ ಒಂದು ವಿಚಾರ ಹೇಳಿದ್ರಿ ನೀವು, ನನಗೆ ನಿಮಗೆ ಸಾರ್ವಜನಿಕರ ಗಮನಕ್ಕೆ ಹೇಳ್ತೀನಿ. ನಾನು ವಿಷಯನ ಮಾತಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಮೊನ್ನೆ ನಾನು ಜನಕ್ಕೆ ಹೇಳಬೇಕಾದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಸ್ಪಷ್ಟೀಕರಣದ ರೂಪದಲ್ಲಿ ಹೇಳ್ತೀನಿ. ಕ್ವಾಲಿಟಿ ಆಫ್ ಪೊಲಿಟಿಕಲ್ ಡಿಸ್ಕೋರ್ಸ್ ಆ ಹಂತಕ್ಕೆ ಹೋಗಬಾರ್ದು ಅನ್ನೋ ಕಾರಣ ನಾನು ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತೇನೆ. ನೋಡಿ, ಹೆಚ್ಚು ಕಡಿಮೆ 2 ವರ್ಷ ಆಯಿತು ಪ್ರದೀಪ್ ಈಶ್ವರನ ಮೇಲೆ ನಾನು ಕೇಸ್ ಹಾಕಿ. ಅವನು ನನಗೆ ಅಯೋಗ್ಯ, ಮುಟ್ಟಾಳ, ಅವಿವೇಕಿ ಅಂತೆಲ್ಲ ಹೇಳಿಕೆ ಕೊಡೋನು. ನಾನು ಒಂದು ದಿನ ನಾವು ವಿಷಯಕ್ಕೆ ಹೋಗಿಲ್ಲ. ನಾನು ಕೋರ್ಟ್ ಮುಖಾಂತರನೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಹೋಗಿ ಸ್ಪೆಷಲ್ ಕೋರ್ಟಲ್ಲಿ ಟ್ರಯಲಿಗೆ ಬಂತು. ಟ್ರಯಲಿಗೆ ಬಂದಾದ ಕೂಡಲೇ ಏನು ಮಾಡಿದ, ಆ ಕೇಸನ್ನು ಕ್ವಾಶ್ ಮಾಡಲಿಕ್ಕೆ ಅಂತ ಹೈಕೋರ್ಟಿಗೆ ಹೋದ. ಹೈಕೋರ್ಟ್ನಲ್ಲೂ ಕೂಡ ಕ್ವಾಶ್ ಮಾಡಲಿಲ್ಲ. ಎಲ್ಲ ಡೆರೋಗೇಟರ್ ಆಗಿ ಅವ್ನು ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು, ನಿಂದನಾತ್ಮಕವಾಗಿ ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಕೋರ್ಟ್ ಹೇಳ್ತು, ಇಬ್ಬರು ಜನಪ್ರತಿನಿಧಿಗಳಿದ್ರಿ, ಅವು ಇದ್ದಾರೆ, ನಾನಿಲ್ಲ ಇವತ್ತು. ಅವ್ರಿಗೆ ಏನಂತ ಹೇಳಿದ್ರು, ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೋದಾ ನೋಡಿ ಅಂತಂದ್ರು. ಓಕೆ, ಕಾಂಪ್ರಮೈಸ್ಗೆ ಗೌರ್ಮೆಂಟ್ ಅದು ಕೋರ್ಟ್ ಮಾನಿಟರ್ಡ್ ಒಂದು ಕಾಂಪ್ರಮೈಸ್ಗೆ ಕಳಿಸಿದ್ರು. ಒಬ್ಬರನ್ನ ಅಪಾಯಿಂಟ್ ಕೂಡ ಮಾಡಿದ್ರು, ಅಡ್ವೊಕೇಟನ್ನು. ಅವ್ರ ಎದುರುಗಡೆ ನಾನು ಹೇಳಿದೆ, ಇಫ್ ಹಿ ಈಸ್ ರೆಡಿ ಟು ಟೆಂಡರ್ ಅನ್ ಅನ್ಕಂಡೀಷನಲ್ ಅಪಾಲಜಿ ಆ್ಯಂಡ್ ಹಿ ಶುಡಂಟ್ ರಿಪೀಟ್ ಇಟ್, ಐ ಆಮ್ ರೆಡಿ ಫಾರ್ ಎ ಕಾಂಪ್ರಮೈಸ್ ಅಂತ. ನಾನು ಹೇಳಿಲ್ಲ, ನಾನು ಯಾವುದನ್ನು ಆ ಥರದ್ದು ಹೇಳಿಲ್ಲ, ಸ್ಲ್ಯಾಂಡ್ರಸ್ ಆಗಿ ಅದು ಇದು ಅಂತ ಪ್ರದೀಪ್ ಈಶ್ವರ್ ಹೇಳ. ಅದಕ್ಕೆ ನಾನು ಹೇಳಿದೆ, ನಾನು ಫೌಲ್ ಲ್ಯಾಂಗ್ವೇಜ್ ಅವತ್ತೂ ಯೂಸ್ ಮಾಡಿದ್ದು ಹೇಳ್ತೀನಿ ನಿಮಗೆ. ಅವತ್ತು ಹೇಳಿದೆ ನಾನು, ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಎ ಫೌಲ್ ಮೌತ್ಡ್ ಆ್ಯಂಡ್ ಲೋ ಲೈಫ್ ತಗ್ ಲೈಕ್ ಹಿಮ್ ಅಂತಂದೆ. ಕೋರ್ಟಲ್ಲಿ ಅದು ಕೋರ್ಟ್ ಮಾನಿಟರ್ಡ್ ಕಾಂಪ್ರಮೈಸ್ ಟೈಮಲ್ಲಿ ಕೂಡ ಹೇಳಿದೆ. ಇವು ಬರ್ತಾರೆ, ಬಂದಾಯಿತು. ನೋಡಿ ಏನಂತೇಳಿ, ನಾನು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಇದನ್ನು ಸಿದ್ದರಾಮಯ್ಯನವ್ರನ್ನ ನಾನು ಟೀಕೆ ಮಾಡ್ತೀನಿ. 14 ಸೈಟು ತಗೊಂಡು ಸರಿ ಅಂತ ನಾನು ಹೇಳ ತಪ್ಪು ಅಂತ ಹೇಳಲೇಬೇಕಲ್ವಾ? ಇವತ್ತು ಕರ್ನಾಟಕದ ಸಾಲ 8 ಲಕ್ಷ ಕೋಟಿ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಂಗೆ ಬಂದ್ಬಿಟ್ಟು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಟೀಕೆನ ಮಾಡ್ತೀನಿ. ಮೈಸೂರು ಅಭಿವೃದ್ಧಿಗೆ ಯಡಿಯೂರಪ್ಪನವರು ಹೇಗೆ ಶಿವಮೊಗ್ಗನ ಉದ್ಧಾರ ಮಾಡಿದ್ರು, ಆ ಥರ ನೀವು ಮೈಸೂರನ್ನ ಡೆವಲಪ್ ಮಾಡ್ಬೋದಿತ್ತು. 2ನೇ ಸರಿ ಮುಖ್ಯಮಂತ್ರಿ ಆಗಿದ್ರೆ ಏನೂ ಆಗಿಲ್ಲ ಅಂತ ನಾನು ಟೀಕೆನ ಮಾಡ್ತೀನಿ.